ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೇ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನ ಸಂಚಾರವನ್ನು ಬದಲಾಯಿಸುವ ಮೂಲಕ ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶಿಸುವುದು. ಇದರೊಂದಿಗೆ ಈ ವಾರದಲ್ಲಿ ಭದ್ರ ರಾಜಯೋಗದ ನಿರ್ಮಾಣವಾಗುವುದು. ಯಾವಾಗ ಬುಧ ಗ್ರಹವು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದೋ ಆಗ ಈ ರಾಜಯೋಗವು ನಿರ್ಮಾಣಗೊಳ್ಳುವುದು. ಜ್ಯೋತಿಷ್ಯದಲ್ಲಿ ಭದ್ರ ರಾಜಯೋಗವನ್ನು ಬಹಳ ಶುಭ ಯೋಗ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಇದು ಒಂದಾಗಿದೆ. ಈ ರಾಜಯೋಗದ ಪ್ರಭಾವದಿಂದಾಗಿ ಈ ವಾರ ಜನರಿಗೆ ಉತ್ತಮ ಲಾಭ ದೊರಕುವುದು. ಧನ ವೃದ್ಧಿಯನ್ನು ಹೊಂದಲು ಸಾಕಷ್ಟು ಶುಭಾವಕಾಶಗಳು ದೊರಕಲಿದೆ. ಜೊತೆಗೆ ಯಾವುದಾದರೂ ದೊಡ್ಡ ಶುಭ ಸುದ್ದಿ ಲಭಿಸುವುದು. ಮೇ 25ರಿಂದ ಮೇ 31ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ರಾಹು 5ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮಿಂದ ಹೆಚ್ಚಿನ ಬೇಡಿಕೆ ಮತ್ತು ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಲು ನೀವು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತೀರಿ. ಆದರೆ ನೀವು ಮಾಡಬಹುದಾದದ್ದಕ್ಕಿಂತ ಹೆಚ್ಚು ಯಾರಿಗೂ ಭರವಸೆ ನೀಡಬೇಡಿ ಮತ್ತು ಕೇವಲ ಇತರರನ್ನು ಮೆಚ್ಚಿಸಲು ನಿಮ್ಮನ್ನು ವ್ಯರ್ಥ ಒತ್ತಡಕ್ಕೆ ಸಿಲುಕಿಸಿಕೊಳ್ಳಬೇಡಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಶನಿ 6ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಬಿಡುವಿಲ್ಲದ ಜೀವನದಿಂದ ಕೆಲವು ನೆಮ್ಮದಿಯ ಕ್ಷಣಗಳನ್ನು ಹುಡುಕುತ್ತಾ ಪ್ರವಾಸ ಮತ್ತು ಹಣ ಖರ್ಚು ಮಾಡುವ ಮೂಡ್ನಲ್ಲಿರುತ್ತೀರಿ. ಆದರೆ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡುವಾಗ ನೀವು ವಿಶೇಷ ಜಾಗರೂಕತೆ ವಹಿಸಬೇಕು, ಏಕೆಂದರೆ ಈ ಸಮಯದಲ್ಲಿ ಹಣ ಖರ್ಚು ಮಾಡುವ ಮೂಲಕ ನೀವು ನೆಮ್ಮದಿ ಪಡೆಯಬಹುದು, ಆದರೆ ನಂತರ ಈ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈ ವಾರ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ನಿಮ್ಮ ಮನೆ ಕುಟುಂಬದ ವಾತಾವರಣವು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿರುತ್ತದೆ. ಇದರೊಂದಿಗೆ ಒಂದು ಉತ್ತಮ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ನಿಮ್ಮ ಮನೆಗೆ ಬರಬಹುದು. ಈ ವಾರ ಉದ್ಯೋಗದಲ್ಲಿರುವ ಈ ರಾಶಿಯವರು ತಮ್ಮ ಪ್ರತಿಭೆಯನ್ನು ಕೆಲಸದ ಸ್ಥಳದಲ್ಲಿ ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಒಂದು ವೇಳೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ವಾರ ನಿಮ್ಮ ಪೂರ್ಣ ಶಕ್ತಿಯನ್ನು ಓದಿನಲ್ಲೇ ವಿನಿಯೋಗಿಸಲು ಸಲಹೆ ನೀಡಲಾಗುತ್ತದೆ, ಏಕೆಂದರೆ ನೀವು ನಿರ್ಲಕ್ಷ್ಯ ತೋರುತ್ತಿರುವ ಪರೀಕ್ಷೆಗಳಿಗಾಗಿ ಮುಂಬರುವ ಸಮಯದಲ್ಲಿ ನೀವು ಬೆಲೆ ತೆರಬೇಕಾಗಬಹುದು. ಮಂಗಳ ಗ್ರಹವು 8ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಮತ್ತು ಇದು ಕಠಿಣ ಸಂಚಾರವಾಗಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಈ ಸಮಯ ಸ್ವಲ್ಪ ಸವಾಲಿನದ್ದಾಗಿದೆ. ಮಂಗಳ ಗ್ರಹವು ಇಲ್ಲಿ ದೀರ್ಘಕಾಲ ಇರುವುದರಿಂದ ದಯವಿಟ್ಟು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ, ಆದ್ದರಿಂದ ಆರ್ಥಿಕ ನಿರ್ಬಂಧಗಳು ಸಹ ಇರುತ್ತವೆ. ನಿಮ್ಮ ಬಳಿ ಹಣವಿಲ್ಲ ಎಂದಲ್ಲ, ಅಂದರೆ ನಿಮ್ಮ ಬಳಿ ಲಾಭಕ್ಕಿಂತ ಹೆಚ್ಚಿನ ಖರ್ಚು ಇರುತ್ತದೆ. ಹಠಾತ್ ವೆಚ್ಚಗಳು ಈ ವಾರದ ಪ್ರಮುಖ ಅಂಶವಾಗುತ್ತವೆ ಮತ್ತು ಮುಂದಿನ 20ಕ್ಕೂ ಹೆಚ್ಚು ದಿನಗಳವರೆಗೆ ಸಹ ನಿಮ್ಮ ಸಾಲಗಳು, ತೆರಿಗೆ, ಪಿಎಫ್ ಮತ್ತು ವಿಮಾ ಸಂಬಂಧಿತ ಯೋಜನೆಗಳನ್ನು ಪುನರ್ರಚಿಸಲು ನೀವು ಪ್ರಯತ್ನಿಸುತ್ತೀರಿ. ಕೆಲವು ಗುಪ್ತ ವಿಷಯಗಳು ಸಹ ಹೊರಬರುತ್ತವೆ. ಮಿಥುನ ರಾಶಿಯ ಮೂಲಕ ಸೂರ್ಯ ಸಂಚಾರವು ಖಂಡಿತವಾಗಿಯೂ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತರುತ್ತದೆ, ಏಕೆಂದರೆ ಈ ಸಂಚಾರವು ನಿಮ್ಮ ಜೀವನದಲ್ಲಿ ವಿದ್ವಾಂಸರನ್ನು ತರುತ್ತದೆ ಮತ್ತು ಅವರು ಉತ್ತಮ ಪರಿಹಾರಗಳನ್ನು ಒದಗಿಸುತ್ತಾರೆ. ಈ ವಾರ ಪ್ರಯಾಣ ಯೋಜನೆಗಳು, ಉನ್ನತ ಅಧ್ಯಯನಗಳು, ಆಧ್ಯಾತ್ಮಿಕ ವಿಷಯಗಳು ಮತ್ತು ನಿಮ್ಮ ಭವಿಷ್ಯದ ದಿಕ್ಕಿನ ಬಗ್ಗೆ ದೀರ್ಘಾವಧಿಯ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ತರುತ್ತದೆ. ಮಾರ್ಗದರ್ಶಕರು, ಶಿಕ್ಷಕರು ಅಥವಾ ತಂದೆಯವರೊಂದಿಗೆ ಅರ್ಥಪೂರ್ಣ ಚರ್ಚೆಗಳು ನಡೆಯಲಿವೆ, ಅದು ನಿಮ್ಮ ನಿರ್ಧಾರಗಳ ಮೇಲೆ ಬಲವಾಗಿ ಪ್ರಭಾವ ಬೀರಬಹುದು. ದೀರ್ಘ ಪ್ರವಾಸಗಳಿಗೆ ಕೆಲವು ಯೋಜನೆಗಳು ಮತ್ತು ವಿದೇಶಿ ಸಹಯೋಗಗಳು ಸಹ ಇರುತ್ತವೆ. ನೀವು ತತ್ವಶಾಸ್ತ್ರ, ಪ್ರಾರ್ಥನೆ ಅಥವಾ ಸಂಪೂರ್ಣವಾಗಿ ಹೊಸದನ್ನು ಕಲಿಯುವಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ಆ ಅನುಭವಗಳು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಅನಿರೀಕ್ಷಿತ ರೀತಿಯಲ್ಲಿ ಬದಲಾಯಿಸುತ್ತವೆ. ಶುಕ್ರನು 9ನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ನಿಮಗೆ ಹೊಸ ವೃತ್ತಿ ಅವಕಾಶಗಳು ಬರಲಿವೆ, ಆದ್ದರಿಂದ ಹೆಚ್ಚಿನ ಪ್ರಯಾಣ ಇರುತ್ತದೆ ಮತ್ತು ದೂರದಿಂದ ಯಾರಾದರೂ ಬರುತ್ತಾರೆ. ನಿಮಗೆ ಜಾಗತಿಕ ಉದ್ಯಮಗಳು ಅಥವಾ ವಿದೇಶಗಳಿಂದ ನವೀಕರಣಗಳು ಸಹ ಇರುತ್ತವೆ. ನೀವು ಸಂವಹನ ಆಧಾರಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಬರವಣಿಗೆ, ಪ್ರಕಟಣೆ ಮತ್ತು ಇತರ ಯೋಜನೆಗಳಿಂದ ಬಹು ಯೋಜನೆಗಳು ಇರುತ್ತವೆ. ಅಧ್ಯಯನಗಳು, ದೂರ ಪ್ರಯಾಣ ಯೋಜನೆಗಳು ಮತ್ತು ಮಾರ್ಗದರ್ಶಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ಸಂವಹನಗಳಲ್ಲಿ ಸ್ವಲ್ಪ ಸುಧಾರಣೆಗಳು ಕಂಡುಬರುತ್ತವೆ, ಆದರೆ ಜೀವನ ದಿಕ್ಕಿನಲ್ಲಿ ನಂಬಿಕೆ ಕ್ರಮೇಣ ಬಲಗೊಳ್ಳುತ್ತದೆ. ಅದೃಷ್ಟವು ಪ್ರಕಟಣೆ, ಆಧ್ಯಾತ್ಮಿಕ ಪ್ರಯತ್ನಗಳು ಮತ್ತು ಅರ್ಥಪೂರ್ಣ ವಿದೇಶಿ ಸಂಪರ್ಕಗಳನ್ನು ಈಗ ಬಲವಾಗಿ ಬೆಂಬಲಿಸುತ್ತದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ನಮೋ ನಾರಾಯಣ ಎಂದು ಪ್ರತಿದಿನ 41 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮೇ 25 ರಿಂದ ಮೇ 31 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.